ಹಾಯ್ ಫ್ರೆಂಡ್ಸ್, ಇಂಗ್ಲೆಂಡ್ ಬಗ್ಗೆ ಹೇಳಬೇಕಂದ್ರೆ ಕಂಟಿನ್ಯೂ ಲಾಸ್ಟ್ 5 T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಅಟ್ಲೀಸ್ಟ್ ಸೆಮಿಫೈನಲ್ ತಲುಪಿದ್ದಾರೆ ಅಂದರೆ ಅದು ಒಂದು ಆಶ್ಚರ್ಯ ಸಂಗತಿ ಹೇಳಬೇಕು. ನಾನು ಅವ್ರ ಬಗ್ಗೆ ಡೀಟೇಲ್ಸಾಗಿ ಹೇಳ್ತೀನಿ. 16ರಲ್ಲಿ ಫೈನಲ್ ವೆಸ್ಟ್ ಇಂಡೀಸ್ ವಿರುದ್ಧ ಸೋಲ್ತಾರೆ. ಕೊನೆ ಓವರಲ್ಲಿ ಬ್ರಾತ್ವೇಟ್ ಅವರು ಬೆನ್ ಸ್ಟೋಕ್ ಬಾಲಿಂಗಲ್ಲಿ 5 6 ಹೊಡಿತಾರೆ, ಮ್ಯಾಚನ್ನು ಗೆಲ್ಲಿಸ್ತಾರೆ. 22ರಲ್ಲಿ ಭಾರತ ಸೆಮಿಫೈನಲ್ ಸೋಲಿಸಿ ಫೈನಲ್ ಗೆಲ್ಕೋತಾರೆ ಇಂಗ್ಲೆಂಡ್ ಅವರು. 24ರಲ್ಲಿ ನಮ್ಮ ವಿರುದ್ಧ ಸೆಮಿಫೈನಲಲ್ಲಿ ಸೋಲ್ತಾರೆ. ಮತ್ತು 26ರಲ್ಲಿ ಸೆಮಿಫೈನಲ್ ಇವತ್ತು ನಮ್ಮವರೊಂದಿಗೆ ಫೇಸ್ ಮಾಡ್ತಾಯಿದ್ದಾರೆ. ಇನ್ನೊಂದು ನಮ್ಮ ಓಪನರ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ, ಇಂಗ್ಲೆಂಡ್ ತಂಡದ ಓಪನರ್ ಬ್ಯಾಟ್ಸ್ಮನ್ ಬಟ್ಲರ್ 62 ರನ್ ತೆಗೆದರೆ 6 ಪಂದ್ಯಗಳಿಂದ. ಅಭಿಷೇಕ್ ಶರ್ಮಾ ಅವರು 80 ರನ್ ತೆಗೆದಿದ್ದಾರೆ. ಇಬ್ಬರು ಕಂಟಿನ್ಯೂಯಸ್ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಗಮನಾರ್ಹವಾದ ಪಾಯಿಂಟ್ ಆಗಿದೆ. ಇಬ್ಬರು ಸೆಮಿಫೈನಲ್ ಆಡ್ತಾ ಇರೋದು. ಅದು ಬಿಟ್ಟರೆ ನಿನ್ನೆ ಒಂದು ವಿಚಾರ ಕೇಳಿಬಿಟ್ಟು ನನಗೆ ಬೆಂಗಳೂರಲ್ಲಿ ಅವರು IT ಉದ್ಯಮಿಯಂತೆ ಅತ್ತೆ ಸೊಸೆ ಜಗಳ, ಊಟದ ವಿಚಾರಕ್ಕೆ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಎಜುಕೇಟೆಡ್ ಪರ್ಸನ್ ಹಿಂಗೆ ಮಾಡಿಕೊಂಡ್ರೆ ಹಿಂಗೆ ಜೀವನ ಸಾವೇ ಕೊನೆಯಲ್ಲ ಅಂತ ಹೇಳ್ತಾ, ಏನೇ ಇದ್ದರೂ ಬೇಸ್ ಮಾಡಿ ಜಯಿಸ್ಬೇಕನ್ನೋ ಒಂದು ಮಾತನ್ನು ಹೇಳ್ತಾ, ಅದು ಅಲ್ಲದೆ ಈ ದಿನ ಇಂಗ್ಲೆಂಡು ಮತ್ತು ಭಾರತ T20 ವಿಶ್ವಕಪ್ ಸೆಮಿಫೈನಲ್ 2ನೇ ಪಂದ್ಯ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಟಾಸ್ ಗೆದ್ದ ತಂಡಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಗೆಲುವಿನ ಅವಕಾಶ ಇರುತ್ತನ್ನೋ ಮಾತನ್ನು ಹೇಳ್ತಾ, ಗೆದ್ದ ಮೇಲೆ ನಾನು ಮತ್ತೆ ವಾಪಸ್ ಬರ್ತೀನಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.